ಸದ್ಯ ಸ್ಪರ್ಶ ಆಸ್ಪತ್ರೆಯಲ್ಲೇ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಿದ್ದು ಶ್ಯಾಮ್ನೂರ್ ಶಿವಶಂಕರಪ್ಪನವರು. ಈಗ ಅವರು ಮೃತಪಟ್ಟಿರುವಂತ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರ ಸದ್ಯ ಆಸ್ಪತ್ರೆಯಲ್ಲೇ ಇದೆ. ಈ ಕಾರಣಕ್ಕಾಗಿನೇ ಸ್ಪರ್ಶ ಆಸ್ಪತ್ರೆಯ ಕಡೆಗೆ ಬಹಳಷ್ಟು ಮಂದಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಬಹುಶಃ ಈಗ ಲೋಕಸಭಾ ಅಧಿವೇಶನ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಸಂಸತ್ ಅಧಿವೇಶನ ಆಗ್ತಾ ಇದೆ. ಬಹುಶಃ ಅವರು ನಾಳೆ ಮತ್ತೆ ದೆಹಲಿಗೆ ಹೋಗ್ಬೇಕಾಗ್ಬೋದು ಅಂತ ಕಾಣಿಸುತ್ತೆ, ಇವತ್ತು ನೈಟು ಅಥವಾ ನಾಳೆನೋ. ಸೊ ಹೇಗಿದ್ರು ಬೆಂಗಳೂರಿನಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಸೋಮಣ್ಣ ಅವರು ಕೂಡಲೇ ಆಸ್ಪತ್ರೆಗೆ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವಂತಹ ಪ್ರಯತ್ನದಲ್ಲಿದ್ದಾರೆ. ಆ ಸನ್ನಿವೇಶವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಸೋಮಣ್ಣ ಅವರು ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರುಗಳು JDS ನಾಯಕರು ಅನ್ನುವಂಥ ವಿಚಾರ ಅಲ್ಲ. ಅವರು ಪಕ್ಷಾತೀತವಾಗಿ ಅವರು ಯಾವ ರೀತಿ ಅಂತ ಒಡನಾಟ ಹೊಂದಿದ್ರು ಅನ್ನುವಂಥ ನೋಡ್ಕೊಂಡು ಬಂದ್ರೆ ಶ್ಯಾಮ್ನೂರ್ ಶಿವಶಂಕರಪ್ಪನವ್ರದ್ದು ಅವರ ರಾಜಕೀಯ ಜೀವನದಲ್ಲಿ ಈ ತರನಂತ ಹತ್ತಾರು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ವೆರಿ ರೀಸೆಂಟ್ ಉದಾಹರಣೆ ಅಂತಂದ್ರೆ ಈ ಬಾರಿ ನಡೆದಂತ ಲೋಕಸಭಾ ಚುನಾವಣೆ ವಿಚಾರ. ನಿಮ್ಗೆ ಗೊತ್ತಿರ್ಬೋದು, ಶ್ಯಾಮ್ನೂರ್ ಶಿವಶಂಕರಪ್ಪನವರು BS ಯಡಿಯೂರಪ್ಪನವರ ಪುತ್ರನ ಪರವಾಗಿ ಅವರು ಬ್ಯಾಟ್ ಬೀಸ್ತಾರೆ. ಅಂದ್ರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಗೆಲ್ಬೇಕು ಅಂತ ನೇರವಾಗಿ ವೇದಿಕೆ ಮೇಲೆನೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ಒಬ್ಬ ಕಾಂಗ್ರೆಸ್ನ ಧುರೀಣ ಬಿಜೆಪಿಯ ಸಂಸದನ ವಿಚಾರವಾಗಿ ಅಥವಾ ಬಿಜೆಪಿಯ ಸಂಸತ್ ಅಭ್ಯರ್ಥಿ ವಿಚಾರವಾಗಿ ಅವರು ಬ್ಯಾಟ್ ಬೀಸ್ತಂತದ್ ರೀತಿ ಇದೆಯಲ್ಲ, ಆ ಟೈಮ್ನಲ್ಲಿ ಅದು ಬಹಳ ಸುದ್ದಿ ಆಗಿತ್ತು. ಬಟ್ ಅದೇನು ಗೊತ್ತಿದ್ದಂತ ವಿಚಾರನೆ. ಅವರು ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ, ಬಹುತೇಕ ಎಲ್ಲ ನಾವು ಒಳ್ಳೆ ನಾಯಕರ ಜೊತೆಗೆ ಒಳ್ಳೆ ಒಡನಾಟ ಹೊಂದಿದ್ದಾರೆ. ಆ ಕಡೆಯಿಂದ ರಾಘವೇಂದ್ರ ಅವರು ಕೂಡ ಇವ್ರ ಕಡೆಗೆ ಬ್ಯಾಟ್ ಬೀಸಿದ್ರು, ಇವ್ರ ಕುಟುಂಬದ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೀಗೆ ಆಮೇಲೆ ನೋಡಿ ಡಾಕ್ಟರ್ ಶರಣ್ ಪಾಟೀಲ್ ಇವರು ಶ್ಯಾಮ್ನೂರ್ ಶಿವಶಂಕರಪ್ಪನವರ ಅಳಿಯ ಕೂಡ. ಅವ್ರೇನು ಹೇಳಿದ್ರು, ಅಕ್ಟೋಬರ್ 23ಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ಕೊಂಡಿದ್ವಿ. ಆಸ್ಪತ್ರೆ ಕಡೆಯಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ, ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬನ್ನಿ ಅವ್ರು ಏನು ಹೇಳಿದ್ರು. ಅವ್ರ ಅಳಿಯ ಕೂಡ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರಾಕ್ಟೀಸಿಂಗ್ ಅಲ್ಲಿದ್ದಾರೆ. ಅವ್ರು ಏನು ಹೇಳಿದ್ರು ಬನ್ನಿ. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಬೇರೆ ಬೇರೆ ಚೆನ್ನಾಗೇ ಇದ್ದರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶ್ಯಾಮ್ನೂರ್ ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ವಿಕಾಸ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಕಾಸ್, ಇಲ್ಲಿ ಅವ್ರ ಅಳಿಯ ಕೂಡ ಡಾಕ್ಟರ್ ಮಾತನಾಡ್ತಾ ಹೇಳ್ತಾ ಇದ್ರು, ಶರಣ್ ಪಾಟೀಲ್ ಅವರು, ಅಂದ್ರೆ ಮೃತಪಟ್ಟಂತ ಸಂದರ್ಭ, ಅವ್ರ ಚಿಕಿತ್ಸೆ, ಈ ವಿಚಾರ ಎಲ್ಲ ಹೇಳ್ತಾ ಇದ್ರು. ಬಟ್ ಮುಂದಿನ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನ್ ನಿರ್ಧಾರಕ್ಕೆ ಬರ್ತಾ ಇದ್ರೆ ಏನಾದ್ರು ತಿಳಿದು ಬರ್ತಾ ಇದೆ? ಯಾಕಂತಂದ್ರೆ ಹೇಳಿ ಕೇಳಿ ಅಧಿವೇಶನ ನಡೀತಾ ಇರುವಂತ ಸಂದರ್ಭ ಇದು. ಹಾಗಾಗಿ ಇದಕ್ಕಾಗಿ ವಿಶೇಷವಾಗಿ ಇವರು ಕೂಡ ಒಂದಷ್ಟು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ ಕುಟುಂಬದವರು. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಎಸ್ ಮಲ್ತೇಶ್, ಏನು ಈಗ ಹಿರಿಯ ರಾಜಕಾರಣಿ ಶ್ಯಾಮ್ನೂರು ಶಿವಶಂಕರಪ್ಪನವರು ನಿಧನರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಅಳಿಯ ಮತ್ತು ಆಸ್ಪತ್ರೆ ಮುಖ್ಯಸ್ಥರು ಆಗಿರ್ತಕ್ಕಂಥ ಶರಣ್ ಪಾಟೀಲ್ರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಕ್ಟೋಬರ್ 23ಕ್ಕೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಮತ್ತು ಚಿಕಿತ್ಸೆಗೆ ಎಲ್ಲ ರೀತಿಯಲ್ಲೂ ಕೂಡ ಇದುವರೆಗೂ ಕೂಡ ಸ್ಪಂದಿಸ್ತಾ ಇದ್ರು. ಆದರೆ ಇವತ್ತು 6:20ಕ್ಕೆ ಅವರು ನಿಧನರಾಗಿರುವಂಥದ್ದು. ಸದ್ಯ ಈಗ ಅಂದರೆ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಕೋಬೇಕಂದ್ರೆ ಈಗಾಗಲೇ CM ಅವರಿಗೂ ಕೂಡ ಮಾಹಿತಿ ತಲುಪಿದ್ದು. ಸೊ ಇನ್ನೇನು ಡೆಲ್ಲಿಯಲ್ಲಿ ಇರ್ತಕ್ಕಂಥ CM ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ಬಂದು ಆಸ್ಪತ್ರೆಗೆ ಆಗಮಿಸುವಂಥ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಮತ್ತು ಅವರ ಪುತ್ರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಗೆ ಬರೋದ್ರಿಂದ ನಂತರದ ಪ್ರಕ್ರಿಯೆಗಳು ಏನೇನು ಮಾಡಬೇಕು ಅಥವಾ ದಾವಣಗೆರೆಗೆ ಯಾವಾಗ ತೆಗೆದುಕೊಂಡು ಹೋಗಬೇಕು ಪಾರ್ಥಿವ ಶರೀರವನ್ನು, ಅವೆಲ್ಲ ಪ್ಲಾನಿಂಗನ್ನು ಅವರ ಪುತ್ರ ಬಂದ ನಂತರದಲ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಸ್ಪತ್ರೆ ಕಡೆಯಿಂದ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಮಲ್ತೇಶ್, ಓಕೆ, ಥ್ಯಾಂಕ್ ಯು ವಿಕಾಸ್. ಕೋನ್ ರೆಡ್ಡಿ ಅವರು ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ಯಾಮ್ನೂರ್ ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದಕ್ಕೆನ ನಮಗೊಂಥರ ಶಾಕ್ ಆಯಿತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶ್ಯಾಮ್ನೂರ್ ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ನನಗೆ.
ನಾನು ರಾಜ್ಯ ಯುವ ಜನತಾದಳ ಅಧ್ಯಕ್ಷ ಆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ. ಆವತ್ತು ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ನಾವೆಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡವರು. ಎಲ್ಲ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು, ಆದರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂಥವ್ರು ಕಳ್ಕೊಂಡೆಲ್ಲ ಇವತ್ತು ನಮಗೆ ಭಾಳ ನೋವಾಗಿದೆ. ಆ ದುಃಖವನ್ನು ಭರಿಸಲಿಕ್ಕೆ ನಮ್ಮ ಮಲ್ಲಣ್ಣ ಸಚಿವರಾಗಿ ಅವರೆಲ್ಲ ದೊಡ್ಡ ಕುಟುಂಬ ಇದೆ ಅವ್ರದ್ದು. ಅವ್ರು ನಮ್ಮ ಹುಬ್ಬಳ್ಳಿ ಭಾಗದಾಗ ಬೀಗ್ತನ ಮಾಡ್ರ, ಬೇರೆ ಬೇರೆ ಕಡೆ ಬೀಗ್ತನ ಮಾಡ್ರ. ಅಂಥ ವ್ಯವಸ್ಥೆಯಲ್ಲಿ ಅವ್ರ ಕುಟುಂಬಕ್ಕೆ ನೋವಾದದನ್ನು ಸಹಿಸುವಂಥ ಶಕ್ತಿಯನ್ನು ದೇವ್ರು ಕೊಡಲಿ ಅಂತಕೊಂಡು ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿಯೂ ನನಗೂ ಕೂಡ ದುಃಖ ಆಗಿದೆ. ಆ ದುಃಖವನ್ನು ತಡೀತಕ್ಕಂಥ ಶಕ್ತಿ ಆ ದೇವ್ರು ನೀಡಲಿ ಅಂತ ವಿನಂತಿಯನ್ನು ಮಾಡ್ತಾರೆ. ಸೇವೆ ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು ಅಪಾರವಾದದ್ದು. ಒಬ್ಬ ಸಮಾಜದ ನಾಯಕರಾಗಿ ಸಮಾಜದ ಕೆಲವಾರು ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಕೈಘಟನೆಗಳನ್ನು, ಸಮಾಜಕ್ಕೆ ಬರ್ತಕ್ಕಂಥ ಕೆಲವು ತೊಂದರೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕೆ ತಮ್ಮ ತನವನ್ನು ಕೂಡ ಮರೆತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರ್ತದೆ. ಅವರ ಬದುಕು ತೆರೆದ ಪುಸ್ತಕವಾಗಿತ್ತು. ಸಮಾಜದ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಬಸವಣ್ಣವರು ಏನು ಕೊಟ್ಟರು ಅದನ್ನು ವೀರಶೈವ ಲಿಂಗಾಯತ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕು. ಈ ಸಮಾಜ ಕರ್ನಾಟಕವೇ ಅಲ್ಲ, ಬಹುತೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಗುರುತಿಸಿ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಸಾಮಾನ್ಯ ಮಕ್ಕಳು ಕೂಡ ಅರ್ಹತೆ ಪಡ್ಕೊಳ್ಬೋದು ಅನ್ನೋದಕ್ಕೆ ಶಿವಶಂಕರಪ್ಪನವರ ಕೊಡುಗೆ ತುಂಬ ಅಪಾರವಾದದ್ದು. ಅವರ ವಿದ್ಯಾಸಂಸ್ಥೆಗಳಿರ್ಬೋದು, ಅವರ ಆಡಳಿತದ ವೈಖರಿ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು, ಸಾಮಾನ್ಯ ಜನರ ಜೊತೆಯಲ್ಲಿದ್ದಂಥ ಒಡನಾಟ ಇರ್ಬೋದು. ಇವೆಲ್ಲಕ್ಕಿಂತ ಮಿಗಿಲಾಗಿ ಕೆಲವು ಸಂದರ್ಭದಲ್ಲಿ ನಗನಗ್ತಾನೆ ತೆಗೆದುಕೊಳ್ತಕ್ಕಂಥ ನಿಷ್ಠುರವಾದ ತೀರ್ಮಾನಗಳು ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರನ್ನು ಕಳ್ಕೊಂಡು ಸಮಾಜ ಮತ್ತು ರಾಜ್ಯ ಎಲ್ಲ ಒಂದು ಕಡೆ ಬಡವಾಗಿದೆ. ಶಿವಶಂಕರಪ್ಪನವ್ರಿಗೆ ಯಾರಾದರೂ ಸಾಟಿ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರೇ. ಅಂಥ ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ.